ಹಾಯ್ ಹಲೋ ನಮಸ್ಕಾರ. ಮಾನ್ಸೂನ್ ಅಲ್ಲಿ ಕವಿ ಮನೆಗೆ ಹೋಗಿ ಯೂಟ್ಯೂಬ್ ಚಾನಲ್. ಕವಿ ಮನೆ ಮಾಡಿರೋದು ಊಟಿ. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸಿನಿಟ್ಟು ಕವಿ. ಎಸ್, ನೀವು ಕಾಣ್ಬೋದು. ಮುಂದೆ ಹೋಗ್ತಿರೋ ಇದ್ರ ಮೇಲ್ಗಡೆ ಲೈನ್ ನೋಡಿ, ಡ್ರೀಮ್ ಕ್ಯಾಚರ್. ನಾನು ನಮ್ ಡ್ರೀಮ್ ನ ಫಾಲೋ ಮಾಡ್ಕೊಂಡು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ. ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಆರ್ಯನ್ ಶರ್ಮಾ ಅನ್ನೋರು ಊಟಿಗೆ ಬನ್ನಿ ಸರ್, ಊಟಿ ಎಕ್ಸ್ಪ್ಲೋರ್ ಮಾಡಿ ಅಂತ ಕಮೆಂಟ್ ಹಾಕಿದ್ರು. ಸೊ ಊಟಿಗೆ ಬಂದಿದ್ದೀನಿ, ಎಷ್ಟಾಗುತ್ತೋ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡೋಣ ವಿಲ್ಸಿ. ಏನೋ ಟ್ರೀ ಪಾರ್ಕ್ ಅಂತ ಏನೋ ಬಂದಿದೀವಿ, ನೋಡೋಣ ಹೆಂಗಿದೆ ಅಂತ ವಿಲ್ಸಿ. ಇನ್ನೊಂದು ವಿಷಯ ಗೊತ್ತಾ? ಏನು? ಊಟಿಯಲ್ಲಿ ಚಳಿ ಇರಲ್ಲ ಅಂತ ಎಲ್ಲ ಜಾಕೆಟ್ ಕ್ಯಾಪ್ ಏನು ತಗೊಳ್ದೆ ಬಂದ್ಬಿಟ್ಟಿದೀವಿ. ನಮ್ ಹುಡುಗ್ರು 2 ಜನ ಇದಾರೆ ನೋಡಿ, ಇಲ್ಲಿ ಇವನೊಬ್ಬ, ಇನ್ನೊಬ್ರು ಇದಾರೆ. ಬೆಳಗ್ಗೆ ಬಸ್ ಇಳಿದ ತಕ್ಷಣ ಫುಲ್ ನಡಗ್ತವ್ರೆ. ನಾನ್ ಶಿಸ್ತಾಗಿ ಟಿ ಶರ್ಟ್ ಹಾಕೊಂಡ್ ಬಂದೆ ಹಿಂಗೆ ಆರಾಮಾಗಿ. ಕಾಚಾರ ಹಾಕ ಬಂದಿದ್ದು, ನಾವು ಟಿ ಶರ್ಟ್ ಹಾಕ ಬಂದಿದ್ದು. ಆಂಟಿ ರೀಲ್ಸ್ ಮಾಡ್ತಿರೋ ಗೈಸ್, ಯಾವ ಹಾಡೋ ಗೊತ್ತಿಲ್ಲ, ಆದ್ರೆ ಹೆಂಗ್ ಮಾಡ್ತಿದ್ರು ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ. ಹಿಂಗೋಗೋಣ, ಸ್ಲೋ ಮೋಷನ್ ನೋಡ್ ಬರ್ಲಾ? ವಿ ಕೇಮ್ ಟು ಶೂಟಿಂಗ್ ಸ್ಪಾಟ್ ನೌ. ಗೈಸ್, ನೀವು ಕಹೋ ನಾ ಕಹೋ ಸಾಂಗ್ ಕನ್ನಡದಲ್ಲಿ ಕೇಳಿದೀರಾ? ಮಕ್ಕಳಾರೇ ಇದೆ, ಹೋಗಿ ಕೇಳುವೆ. ಗುರುಕಿರಣ್ ಮಾಡಿರೋದು. ಹಂಗೆ ಮ್ಯಾಂಗೋ ಪೈನಾಪಲ್ ತಿನ್ನೋಣ ಅಂತ ಬಂದಿದ್ವಿ. ನೋಡೋಣ. ಇಲ್ಲೊಬ್ಬ ತಿಂತವನೆ, ಇಲ್ಲೊಬ್ರು ತಿಂತವ್ರೆ. ಅನಾನಸು ಮ್ಯಾಂಗೋ ತಿನ್ಕೊಂಡಿದೆ, ಚೆನ್ನಾಗಿತ್ತು. ಶೂಟಿಂಗ್ ಸ್ಪಾಟ್ ಬಂದ್ರೆ ಟ್ರೈ ಮಾಡಿ. ಅಂಗಡಿ ನೇಮ್ ಏನಿಲ್ಲ, ಸಕ್ಕತ್ತಾಗಿದೆ. ಗೈಸ್, ಇವಾಗ ಶೂಟಿಂಗ್ ಸ್ಪಾಟ್ ಮುಗಿಸ್ಕೊಂಡು ಪಾಯ್ಕಾರ ವಾಟರ್ ಫಾಲ್ಸ್ ಬಂದಿದ್ದೀವಿ. ನೋಡೋಣ ಎಷ್ಟು ನೀರಿದೆ ಅಂತ. ಲೆಟ್ಸ್ ಗೋ. ಗೈಸ್, ಕಬ್ನರ್ ಬೇಕಾ ಎಳ್ನೀರ್ ಬೇಕಾ ನೀವ್ ಹೇಳಿ? ಎಳ್ನೀರಾ? ಓಕೆ. 4 ಹೇಳೋ ಅಣ್ಣ, 4. Can I get a pipe? ಗೈಸ್, ಮುಕ್ಳಾರೆ ಇದೆ ಗೈಸ್. ಮುಕ್ಳಾರೆ ಸ್ವೀಟ್ ಆಗಿದೆ, ಸಕ್ಕತ್ತಾಗಿದೆ. ನಿಯರ್ ಬೈಕರ ಫಾಲ್ಸ್. ಇವ್ರು ನೋಡಿ ಎಂತ ನನ್ ಮಕ್ಳು ಅಂದ್ರೆ, ನಮ್ಗಿಬ್ರಿಗೆ ಗ್ರೀನ್ ಕಲರ್ ಹೇಳ್ಬಿಟ್ಟು
ತಾವ್ ಮಾತ್ರ ಸ್ಪೆಷಲ್ ತಗೊಂಡವ್ರೆ. ಕೆಂಪದೇ ಬೇಕು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈ ಸ್ವಲ್ಪ ವಾಕಿಂಗ್ ಇದೆ ಅನ್ಸುತ್ತೆ, ಫಾಲ್ಸ್ ಹೋಗಕ್ಕೆ ನೋಡೋಣ, ಹೋಗ್ತಾ ಇದೀವಿ. ಗೈಸ್ ಪೈಕರ ವಾಟರ್ ಫಾಲ್ಸ್ ಒಳಗಡೆ ಹೋಗ್ತಾ ಇದ್ವಿ, ಹೋಗೋಣ. ಹಾಗೇನ್ ಇಲ್ಲೂ ಎಂಟ್ರಿ ಟಿಕೆಟ್ ಇದೆಯಾ? ನೀರೇ ಇಲ್ಲ ಅನ್ಸುತ್ತೆ, ಇದಕ್ ಬೇರೆ ಎಂಟ್ರಿ ಟಿಕೆಟ್ ತಗೊಬೇಕು ಇವಾಗ. ಇಂತ ಸಾವು ಗೈಸ್. ವ್ಯೂ ಪಾಯಿಂಟ್ ಆಲ್ಮೋಸ್ಟ್ ರೀಚ್ ಆಗಿದೀವಿ. ಇನ್ನೇನ್ ಜಸ್ಟ್ 20 meters ಹೋಗ್ಬಿಟ್ರೆ ವ್ಯೂ ಪಾಯಿಂಟ್. ತೋರಿಸ್ತೀನಿ ಇವಾಗ ನೋಡಿ ವ್ಯೂನ. ಪೈಕರ ಫಾಲ್ಸ್ ನೋಡ್ ಮುಗೀತು ಗೈಸ್. ವಾಪಸ್ ಹೋಗ್ತಾ ಇದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ. ಸಮ್ಮರ್ ಅಲ್ಲಿ ಬಂದ್ರು ಚೆನ್ನಾಗಿದೆ. ಸ್ವಲ್ಪ ನೀರ್ ಕಡಿಮೆ, ಬಟ್ ಓಕೆ. ಇವಾಗ ಎಲ್ಲಾದ್ರೂ ಹೋಗಿ ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗ್ತೀವಿ. ಸಮಯ ಈಗ 2 ಗಂಟೆ. ಎಂತ ಉಣ್ಲಿಕ್ಕೆ ಹೋಗುವ, ಎಂತ ತಿರ್ಗಿ ಹೋಗುವ? ಉಣ್ಣಾಕ ಹೋಗೋಣ ಬನ್ನಿ, ಉಣ್ಣಾಕ. ಗೈಸ್ ಇವಾಗ ಪೈಕರ ವಾಟರ್ ಫಾಲ್ಸ್ ನೋಡ್ಕೊಂಡು ಊಟ ಮಾಡ್ಕೊಂಡು ದೊಡ್ಡ ಬೆಟ್ಟ ಪೀಕಿಗೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ಇವಾಗ ನಾವಿದ್ದೇವೆ ಕರ್ನಾಟಕ ಬಾರ್ಡರ್ ಪೀಕಲ್ಲಿ. ದೊಡ್ಡ ಬೆಟ್ಟ ಪೀಕ್ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು ಊಟಿಯ ಫೇಮಸ್ ಟೀ ಫ್ಯಾಕ್ಟರಿ. ಗೈಸ್ ಇನ್ನೊಂದೇನು ಗೊತ್ತಾ, ನೀವು ದೊಡ್ಡ ಬೆಟ್ಟ ಪೀಕ್ಗಿಂತ ಟೀ ಫ್ಯಾಕ್ಟ್ರಿಗೆ ಬಂದರೆ ನಿಮಗೆ ವ್ಯೂ ಇನ್ನೂ ಚೆನ್ನಾಗಿ ಸಿಗುತ್ತೆ. ನೋಡಿ ವ್ಯೂ ಹೆಂಗೆ ಸಖತ್ತಾಗಿದೆ ಅಂತ. बाद में चाय ठंडी हो जाती है, बाद में फूल मुरझा जाते हैं, बाद में दिल नहीं करता, बाद में मौसम बदल जाते हैं, बाद में लोग बदल जाते हैं, बाद में दिल समझदार हो जाता है. ಟೀ ಫ್ಯಾಕ್ಟ್ರಿ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಪೌಡರ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ಇಷ್ಟೊಂದು ಟೀ ಪೌಡರ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಹಾಕಿ ತಗೊಂಬರ್ತೀನಿ. पहचाना मुझे? ಏನು ಗೊತ್ತಾ,
ಈ ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಒಳಗಡೆ ಬಂದರೆ ಇದೊಂಥರ ಚಕ್ರವ್ಯೂಹ ಇದ್ದಂಗೆ. ಫಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿ ತೋರಿಸ್ತಾರೆ, ಚಾಕ್ಲೇಟ್ ಕೊಡ್ತಾರೆ ಫ್ರೀಯಾಗಿ 2. ಅದಾದ್ಮೇಲೆ ಟೀ ಫ್ಯಾಕ್ಟ್ರಿ ನೋಡ್ತೀವಿ, ಒಂದು ಕಪ್ ಟೀ ಕೊಡ್ತಾರೆ, ಕುಡ್ಕೊಂಡು ಹೊರಗಡೆ ಬರೋಣ ಅಂದ ತಕ್ಷಣ ಟೀ ಪೌಡರ್ದು ಒಂದು ಶಾಪ್ ಸಿಗುತ್ತೆ. ಅದಾಗಿದ ತಕ್ಷಣ ಚಾಕ್ಲೇಟ್ದು ಒಂದು ಶಾಪ್ ಸಿಗುತ್ತೆ. ಇನ್ನು ಏನೇನು ಸಿಗುತ್ತೋ ನೋಡಬೇಕು. ಈ ಚಾಕ್ಲೇಟ್ ಶಾಪ್ ಒಳಗೆ ಬಂದಿದ್ದೀವಿ, ಎಲ್ಲ ಫುಲ್ ಕಲರ್ ಚಾಕ್ಲೇಟ್ಸು. ಯಪ್ಪ, ನಿಮ್ಮ ಬೀಜವನ್ನು ಒಡೆದು ಪುಡಿ ಮಾಡಿ ಕೊಡಲಾಗುವುದು. ಇಲ್ಲಿ ಬೇರೆ ಬೀಜ ಅಲ್ಲ ಕಣ್ರೆ, ಕಾಫಿ ಬೀಜ. ಗೈಸ್, ನಾನು ಆವಾಗಲೇ ಹೇಳಿಲ್ವಾ ಇದೊಂಥರ ಚಕ್ರವಿದ್ದ ಹಂಗೆ ಅಂತ. ಇವಾಗ ಇದು ಯಾವುದೋ ಆಯಿಲ್ ಶಾಪ್ ಅಂತೆ. ಇಲ್ಲಿ ಬೇರೆ ಇನ್ನೇನು ತಗೊಬೇಕು ಅಂತ ಗೊತ್ತಿಲ್ಲ. ಗೈಸ್, ಯಾರಿಗಾರು ಆದಿವಾಸಿ ಆಯಿಲ್ ಬೇಕಿದ್ರೆ ಕಮೆಂಟ್ ಆಗಿ ತಗೊಂಡ್ಬರ್ತೀನಿ. ಯಪ್ಪ ಗುರು, ಇದೇನೋ ಮುಗಿಯೋ ಥರನೇ ಕಾಣಿಸ್ತಿಲ್ಲ. ಈಗ ಯಾವುದೋ ಫ್ಯಾನ್ಸಿ ಅಂಗಡಿಗೆ ಬಂದ್ಬಿಟ್ಟಿದ್ದೀವಿ. Now, say my name. ನನಗಿದ್ರ ಒಂಥರ ಸಂತೋಷ. ಗೈಸ್, ಇವಾಗ ಟಾಯ್ ಕಾರ್ ಕಲೆಕ್ಷನ್ ಹೇಳಿದ್ದೀವಿ. See the collection. It's all toy, not the original one, but you can see it's good actually in the Ooty. And if you are coming to the tea factory, it will be the ಇವಾಗ ನಾವು ಇದ್ದೀವಿ ವಿಚಿತ್ರವಾದ ಪ್ರದೇಶದಲ್ಲಿ. ಗೈಸ್, ಇವಾಗ ಟಾಯ್ ಕಾರ್ ಕಲೆಕ್ಷನ್ ನೋಡಿಕೊಂಡು ಇನ್ಫೈನೈಟ್ ಮಿರರ್ ಎಲ್ಲಿ ನೋಡಿದ್ರು ಕನ್ನಡಿ ಹತ್ರ ಬಂದಿದ್ದೀವಿ. ಮೇಲ್ ನೋಡಿದ್ರು ನಾನೇ, ಕೆಳಗೆ ನೋಡಿದ್ರು ನಾನೇ, ಹಿಂದ್ಗಡೆ ನೋಡಿದ್ರು ನಾನೇ, ಆ ಕಡೆ ನೋಡಿದ್ರು ನಾನೇ, ಈ ಕಡೆ ನೋಡಿದ್ರು ನಾನೇ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಇಲ್ಲಿ ನೋಡ್ರಿ ನಾನು ಯಾರ ಜೊತೆಗಿದ್ದೀನಿ ಅಂತ, ಮಿಸ್ಟರ್ ಬಿ. ಕಟ್ ಮಾಡ. ಇವಾಗ ಇನ್ನೊಂದ್ಸಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ.